ಅಚ್ಚ ಕನ್ನಡದ ಸ್ವಚ್ಛ ನಿರೂಪಕಿ ಅಪರ್ಣ. ಚಿಕ್ಕಮಗಳೂರಿನ ಪಂಚನಹಳ್ಳಿಯಲ್ಲಿ ಜನಿಸಿದ ಅಪರ್ಣ ಸಿನಿಮಾ ಪತ್ರಕರ್ತರೊಬ್ಬರ ಪುತ್ರಿಯಾದ್ದರಿಂದ 1984ರಲ್ಲಿ ಪುಟ್ಟಣ ಕಣಗಾಲವರ ಮಸಣದ ಹೂವು ಚಿತ್ರದ ಮೂಲಕ ಚಲನಚಿತ್ರರಂಗ ಪ್ರವೇಶಿಸಿದ್ರು. ಸಾಲು ಸಾಲು ಸಿನಿಮಾಗಳು ಕಿರುತೆರೆಯ ಮೂಲಕ ನಟಿಯಾಗಿ ಹೊರಹೊಮ್ಮಿದ್ರು. ಕಿರುತೆರೆಯ ಮುಕ್ತ ಧಾರಾವಾಹಿಯ ಅಭಿನಯ ಕನ್ನಡಿಗರ ಮನೆ ಮಾತಾಗಿದೆ. 1989ರಲ್ಲಿ ನಿರೂಪಕಿಯಾಗಿ ಸರ್ಕಾರಿ ಹಾಗೂ ಖಾಸಗಿ ಕಾರ್ಯಕ್ರಮಗಳಲ್ಲಿ ಕನ್ನಡ ಪದಗಳ ಸ್ಪಷ್ಟ ಉಚ್ಚಾರಣೆ ಮೂಲಕ ಹಲವು ದಶಕಗಳಿಂದ ಕನ್ನಡಿಗರ ಮನೆ ಮಾತಾಗಿದ್ರು. ಕ್ಯಾನ್ಸರ್ ಕುರಿತಾಗಿ ಮ್ಯಾಂಗ್ಳೂರ್ ಇನ್ಸ್ಟಿಟ್ಯೂಟ್ ಆಫ್ ಆಂಕಾಲಜಿ ಹಾಸ್ಪಿಟಲ್ನ ಆಡಳಿತ ನಿರ್ದೇಶಕರಾದ ಡಾಕ್ಟರ್ ಸುರೇಶ್ ರಾವ್ ಈ ರೀತಿ ಹೇಳ್ತಾರೆ. ಭಾರತ ದೇಶದಲ್ಲಿ 8 to 10 lakhs ಕ್ಯಾನ್ಸರಿಂದ ಡೆತ್ ಆಗ್ತದೆ. ಈಗ ಹೊಸ ಕ್ಯಾನ್ಸರ್ ರೋಗಿಗಳು ಪ್ರತಿ ವರ್ಷ ಭಾರತ ದೇಶದಲ್ಲಿ 12ರಿಂದ 14 ಲಕ್ಷ ಹೊಸ ಕ್ಯಾನ್ಸರ್ ರೋಗಿಗಳು ನಾವು ಡಯಾಗ್ನೋಸ್ ಮಾಡ್ತಾ ಇದ್ದೇವೆ. ಇದರ 2-3 ಕಾರಣಗಳಿದೆ ಯಾಕೆ ಕ್ಯಾನ್ಸರ್ ಈಗ ಹೆಚ್ಚುತ್ತಾ ಇದೆ, ಇಷ್ಟು ಹೆಚ್ಚು ಸಂಖ್ಯೆಯಲ್ಲಿ ನಾವು ಯಾಕೆ ನೋಡ್ತಾ ಇದ್ದೇವೆ ಅಂಥೇಳಿ ನಾವೊಂದು ನೋಡಬೇಕಾಗಿದೆ. ಒಂದು, ನಮ್ಮ ಭಾರತ ದೇಶದ ಪಾಪ್ಯುಲೇಷನ್ ನೋಡಿದರೆ 1.4 ಬಿಲಿಯನ್ ಇದೆ. 140 crores ನಮ್ಮ ದೇಶದ ಪಾಪ್ಯುಲೇಷನ್. ಅದರಲ್ಲಿ 350 ಮಿಲಿಯನ್ ನಮ್ಮ ಪಾಪ್ಯುಲೇಷನ್ ಆರ್ ಅಬೌವ್ 60 years, ಅಂದರೆ 60 ವರ್ಷಕ್ಕಿಂತ ಜಾಸ್ತಿ. ಯೂಶ್ವಲಿ ಕ್ಯಾನ್ಸರ್ ಕಾಯಿಲೆ ಬರೋದು 60 ವರ್ಷ 55 ವರ್ಷ ನಂತರ ಬರುವಂಥ ಕಾಯಿಲೆ ಅದು. ಸೊ ಹೀಗೆ ನಮ್ಮ ಪಾಪ್ಯುಲೇಷನ್ ಏಜ್ಡ್ ಪಾಪ್ಯುಲೇಷನ್ ಜಾಸ್ತಿ ಇರುವಾಗ ಕ್ಯಾನ್ಸರ್ ಈಗ ತುಂಬ ಮಟ್ಟದಲ್ಲಿ ನಾವು ನೋಡಬೇಕಾಗ್ತದೆ. ಯಾಕಂದರೆ ಸ್ತನದ ಕ್ಯಾನ್ಸರ್ ಇರಲಿ, ಪ್ರಾಸ್ಟೇಟ್ ಕ್ಯಾನ್ಸರ್ ಇರಲಿ, ಕರುಳಿನ ಕ್ಯಾನ್ಸರ್ ಇರಲಿ, ನಾವು ಜಾಸ್ತಿ ಬದುಕಿದಾಗೆ ನಮಗೆ ಒಂದು ರಿಸ್ಕ್ ಇರ್ತದೆ ಆ ಕ್ಯಾನ್ಸರ್ ಬರುವಂಥದ್ದು. ಸೊ ರಿಸ್ಕ್ ಆ್ಯಸ್ ಪರ್ ಯು ಗ್ರೋ ಓಲ್ಡ್, ಸೊ ಲೈಫ್ ಟೈಮ್ ರಿಸ್ಕ್ ಅಂತ ಹೇಳೋದು. ನಾವೀಗ 75 ವರ್ಷ ಒಂದು ಬದುಕಿದರೆ ನಮಗೆ ಕ್ಯಾನ್ಸರ್ ಬರುವ ಈ ರಿಸ್ಕ್ ಇರುತ್ತೆ ಅಂತ ಹೇಳ್ತೇವೆ ನಾವು. ಈಗ ಪ್ರಾಸ್ಟೇಟ್ ಕ್ಯಾನ್ಸರ್ ಸಾಧಾರಣ ಹೈ ರಿಸ್ಕ್ ಇರ್ತದೆ. 80 years ಇರುವಾಗ ಆಲ್ಮೋಸ್ಟ್ ತುಂಬ ಮಂದಿಗೆ ಪ್ರಾಸ್ಟೇಟ್ ಕ್ಯಾನ್ಸರ್ ಬರುತ್ತೆ. ಹಾಗೆ ಸ್ತನದ ಕ್ಯಾನ್ಸರ್ ಹೆಂಗಸರಲ್ಲಿ 75 ವರ್ಷಕ್ಕಿಂತ ಜಾಸ್ತಿ ಬದುಕಿದರೆ 70 yearsಯಿಂದ ರಿಸ್ಕ್ ಜಾಸ್ತಿ ಆಗ್ತಾ ಇರ್ತದೆ. 8 ಹೆಂಗಸರಲ್ಲಿ ಒಬ್ಬರಿಗೆ ಸ್ತನದ ಕ್ಯಾನ್ಸರ್ ಇರ್ತದೆ 70 ವರ್ಷಕ್ಕಿಂತ ಜಾಸ್ತಿ ಬದುಕಿದರೆ. ಹಾಗೆ ನಮ್ಮ ದೇಶದಲ್ಲಿ ಜಾಸ್ತಿ ಜನ ಲೈಫ್ ಸ್ಪ್ಯಾನ್ ಜಾಸ್ತಿ ಆಗುವಾಗ ಈ ಕ್ಯಾನ್ಸರ್ ಒಂದು ನಾವು ದೊಡ್ಡ ಪ್ರಮಾಣದಲ್ಲಿ ನೋಡುವ ಸಾಧ್ಯತೆ ಇದೆ. ನಾವೀಗ ನಮ್ಮ ಇಂಡಿಪೆಂಡೆನ್ಸ್ 1947ನಲ್ಲಿ ನಮ್ಮ ಲೈಫ್ ಸ್ಪ್ಯಾನ್ ನಾವು ಬದುಕೋ ಒಂದು ಚಾನ್ಸ್ 32 ವರ್ಷ ಇತ್ತು. ಈಗ ಅದು 2020ಯಲ್ಲಿ 70 ವರ್ಷ ಆಗಿದೆ. ಪಾಶ್ಚಾತ್ಯ ದೇಶದಲ್ಲಿ ಅದು 80 ವರ್ಷ ಉಂಟು. ಹಾಗೆ ಇಡೀ ಜಗತ್ತಲ್ಲಿ ಈಗ ಕ್ಯಾನ್ಸರ್ ಜಾಸ್ತಿ ಆಗ್ತಾ ಹೋಗ್ತದೆ. ಇನ್ನೊಂದು ಏನಂದರೆ, ನಮ್ಮ ನಾವು ಯಾವಾಗ ಹೇಳೋದು ಕ್ಯಾನ್ಸರ್ ಬರೋದು 60 ವರ್ಷ ಆದಮೇಲೆ, 55 ವರ್ಷ ಆದಮೇಲೆ. ಆದರೆ ನಮ್ಮ ದೇಶದಲ್ಲಿ ನಾವು 35 ವರ್ಷ 30 ವರ್ಷ 40 ವರ್ಷ ಈ ಚಿಕ್ಕ ವಯಸ್ಸಲ್ಲಿ ಕ್ಯಾನ್ಸರನ್ನು ನಾವು ತುಂಬ ನೋಡ್ತಾ ಇದ್ದೇವೆ. ಯಾಕೆ ಇದು ಅಂತ ಹೇಳಿ, ಇದು ನಮ್ಮ ಜೀವನ ಶೈಲಿಯಲ್ಲಿ ಬದಲಾವಣೆ. ಈಗ ನಾವು ನೋಡೋದಾದರೆ ನಮ್ಮ ಲೈಫ್ ಸ್ಟೈಲ್ ಚೇಂಜಸ್ ಅಂತ ಹೇಳಿದೆ. ನಮ್ಮ ಫುಡ್ ಹ್ಯಾಬಿಟ್ಸ್ ಇರಲಿ, ನಮ್ಮ ಸೇವನೆ ಮಾಡುವಂಥದ್ದು ತಂಬಾಕು ಇರಲಿ, ಆಲ್ಕೋಹಾಲ್ ಇರಲಿ, ಮತ್ತು ಫ್ಯಾಟ್ ಫುಡ್ ಇರಲಿ, ನಮ್ಮ ದೇಹದಲ್ಲಿರುವ ಕೊಬ್ಬುತನ, ಇದೆಲ್ಲ ಒಂದು ತೊಂದರೆಗಳು ನಮ್ಮ ಲೈಫ್ ಸ್ಟೈಲಿಂದ ಕ್ಯಾನ್ಸರ್ ಬರುವ ರಿಸ್ಕ್ ಜಾಸ್ತಿ ಇದೆ. 70% ಕ್ಯಾನ್ಸರ್ ಯೂಶ್ವಲಿ ಈ ತಂಬಾಕು ಸೇವನೆಯಿಂದ ಬರ್ತದೆ. ಬೇರೆ ತುಂಬ ಕ್ಯಾನ್ಸರ್ ಲೈಫ್ ಸ್ಟೈಲಿಂದ ಬರುತ್ತೆ. ಮತ್ತು ಹೆರಿಡಿಟ್ರಿ ಕ್ಯಾನ್ಸರ್ ಇದೆ, ತಂದೆ ತಾಯಿಯಿಂದ ಮಕ್ಕಳಿಗೆ ಬರುವಂಥ ಕ್ಯಾನ್ಸರ್. ಅದು ತುಂಬ ಕಡಿಮೆ ಆ್ಯಕ್ಚುಲಿ, 5%ಇಂದ 10% ಶೇಕಡ ತಂದೆ ತಾಯಿ ಕ್ಯಾನ್ಸರ್ ಇದ್ದರೆ ಮಕ್ಕಳಿಗೆ ಬರೋ ಒಂದು ಚಾನ್ಸಸ್ ಇರ್ತದೆ. ಅದು ಹೆರಿಡಿಟ್ರಿ ಅಂದರೆ ಜೀನ್ಸ್ ಮುಖಾಂತರ ಬರೋದು. ಈ ಕ್ಯಾನ್ಸರ್ ಬರಲಿಕ್ಕೆ ಯಾಕೆ ಕಾರಣ ಏನಂತೇಳಿ, ಕ್ಯಾನ್ಸರ್ ಅಂದರೆ ಏನಂದರೆ ನಮ್ಮ ದೇಹದಲ್ಲಿ ಯಾವುದಾದ್ರೂ ಸೆಲ್ ಬೆಳೀತಾ ಹೋಗ್ತದೆ ಮತ್ತು ಅದು ಅನ್ಕಂಟ್ರೋಲಲ್ ಆಗ್ತದೆ. ಅದಕ್ಕೆ ಕಂಟ್ರೋಲ್ ಇರೋದಿಲ್ಲ. ಒಂದಿದ್ದದು 2, ಎರಡಿದ್ದದು 4, 16, 256 ಹಾಗೆ ಮತ್ತು ಲೆಕ್ಕ ತಪ್ತದೆ. ಹಾಗೆ 5-6 ಡಿವಿಷನ್ ಆದ ಕೂಡಲೇ ಅದು 1 kg ಆಗ್ತದೆ ಮತ್ತು ನಮ್ಗೆ ಬದುಕಲಿಕ್ಕಾಗೋದಿಲ್ಲ. ಹೀಗೆ ಕ್ಯಾನ್ಸರ್ ಡಿವಿಷನ್ ಫಾಸ್ಟ್ ಇರುತ್ತೆ. ಸೊ ಹಾಗೆ ಅದನ್ನು ಕಂಟ್ರೋಲ್ ಮಾಡೋದು ತುಂಬ ಕಷ್ಟ. ಆದರೆ ಕ್ಯಾನ್ಸರ್ ಬರಲಿಕ್ಕೆ ಅದು ಒಂದೇ ದಿನದಲ್ಲಿ ಬರುವಂಥ ಕಾಯಿಲೆ ಅಲ್ಲ. 20 ವರ್ಷ 30 ವರ್ಷ ಬೇಕು ಈ ಕ್ಯಾನ್ಸರ್ ಬರಲಿಕ್ಕೆ, ನಮ್ಮ ಜೆನೆಟಿಕ್ ಡ್ಯಾಮೇಜ್ ಆಗಿ. ಈಗ ಇವತ್ತು ಸ್ಮೋಕ್ ಮಾಡಿದರೆ ನಾಳೆ ಬರ್ತದೆ ಅಂತ ಹೇಳಿ ಅಲ್ಲ. 20-30 ವರ್ಷ ಮಾಡುವವರಿಗೆ 30 ವರ್ಷ ಆದಮೇಲೆ ಈ ಕ್ಯಾನ್ಸರ್ ಅಂತ ಕಾಯಿಲೆ ಬರುವಂಥದ್ದು. ಎಲ್ಲ ರೀತಿಯಲ್ಲಿ ಈ ಜೆನೆಟಿಕ್ ಡ್ಯಾಮೇಜ್ ಆಗಿಯೇ ಕ್ಯಾನ್ಸರ್ ಬರುವಂಥದ್ದು. ಈಗ ಕೆಲವರು ಹೇಳ್ತಾರೆ, ಸರ್ ನನಗೆ ಸ್ಮೋಕಿಂಗ್ ಅಥವಾ ಯಾವ ಹ್ಯಾಬಿಟ್ ಇಲ್ಲದೆ ಹೇಗೆ ಕ್ಯಾನ್ಸರ್ ಬರೋದು ಅಂತೇಳಿ.
ಸೊ ನಾವು ಈ ಸ್ಮೋಕಿಂಗ್ ಮಾತ್ರ ಅಲ್ಲ, ಬೇರೆ ತುಂಬ ಜೀವನ ಶೈಲಿಯಿಂದ ಈ ಕ್ಯಾನ್ಸರ್ ಅಂತ ಕಾಯಿಲೆ ಬರುತ್ತೆ. ನಮ್ಮ ಪೊಲ್ಯೂಷನ್ ಹೊರಗಡೆ ಇರುವಂಥದ್ದು, ಈಗ ಡೆಲ್ಲಿಯಲ್ಲಿ ನೀವು ರಸ್ತೆಯಲ್ಲಿ ನಡೆದರೆ 1 ಗಂಟೆ ನೀವು 5 ಸಿಗರೇಟ್ ಎಳೆದಾಗೆ, ಅಂಥ ಪರಿಸ್ಥಿತಿ ಇರುವಾಗ ಪೊಲ್ಯೂಷನ್ನಿಂದ ಕ್ಯಾನ್ಸರ್ ಬರುತ್ತೆ. ಮತ್ತು ಪ್ಯಾಸಿವ್ ಸ್ಮೋಕಿಂಗ್ ಅಂತ ಹೇಳಿದೆ, ನಾವೀಗ ಸಿಗರೇಟ್ ಎಳಿಬೇಕಂತಿಲ್ಲ, ನಮ್ಮ ಹತ್ತಿರದವ್ರ ಮನೆಯಲ್ಲಿ ಯಾರಾದರೂ ಹೇಳಿದ್ರೆ ನಮಗೆ ಕೂಡ ನಾವು ಪ್ಯಾಸಿವ್ ಸ್ಮೋಕಿಂಗ್ ಅಂತ, ಸೆಕೆಂಡ್ರಿ ಸ್ಮೋಕಿಂಗ್ ಅಂತ ಹೇಳೋದು, ಅದು ಬರುತ್ತೆ. ಈಗ ತಂದೆ ಸಿಗರೇಟ್ ಎಳಿತಾ ಇದ್ದಾರೆ, ಚಿಕ್ಕ ಮಗುವನ್ನು ಹಿಡ್ಕೊಂಡು, ಅಥವಾ ಚಿಕ್ಕ ಮಗು ಇರುವಾಗ ಅದು ಸ್ಮೋಕ್ ಎಕ್ಸ್ಪೋಜರ್ ಆಗಿರ್ಬೋದು. ನಾವೀಗ 23-24 ವರ್ಷದ ಒಂದು ಹುಡುಗಿಯನ್ನು ನಾನು ಕ್ಯಾನ್ಸರ್, ಅನ್ನನಾಳದ ಕ್ಯಾನ್ಸರಲ್ಲಿ ನೋಡಿದ್ದೇನೆ. ಸೊ ಅದು ಆ್ಯಕ್ಚುಲಿ ತುಂಬ ಶಾಕಿಂಗ್, ಅಷ್ಟು ಚಿಕ್ಕ ವಯಸ್ಸಲ್ಲಿ ಕ್ಯಾನ್ಸರ್ ಹೇಗೆ ಬರುವಂಥದ್ದು ಅಂತೇಳಿ. ಸೊ ನಾನು ಕೇಳಿದಾಗ ಅವ್ರು ಹೇಳಿದರು, ಅವ್ರ ತಂದೆ ತುಂಬ ಬೀಡಿ ಎಳಿತಾ ಇದ್ದರು, ಈ ಮಗುವನ್ನು ಹಿಡ್ಕೊಂಡು ಬೀಡಿ ಎಳ್ಕೊಂಡು ಆಚೆ ಈಚೆ ತಿರುಗಾಡ್ತಾ ಇರ್ಬೋದು. ಸೊ ಮಗುವಿಗೆ ಅದರಿಂದ ಒಂದು ಡ್ಯಾಮೇಜ್ ಆಗ್ತದೆ. ಮತ್ತು 20-25 ವರ್ಷ ಆಗುವಾಗ ಈ ಸಣ್ಣ ಮಗು ಇದ್ದದಕ್ಕೆ 30 ವರ್ಷದಲ್ಲಿ 25 ವರ್ಷದಲ್ಲಿ ಕ್ಯಾನ್ಸರ್ ಬರುವ ಸಾಧ್ಯತೆ ಇರ್ತದೆ. ಸತತ 8 ಗಂಟೆ ನಿರೂಪಣೆಯನ್ನು 1998ರಲ್ಲಿ ದೀಪಾವಳಿ ಕಾರ್ಯಕ್ರಮದಲ್ಲಿ ಮಾಡಿ ದಾಖಲೆಯನ್ನು ಬರೆದರು. ಕಳೆದ 2 ವರ್ಷಗಳಿಂದ 4ನೇ ಹಂತದ ಶ್ವಾಸಕೋಶದ ಕ್ಯಾನ್ಸರ್ ಅನ್ನು ಸೆಣಸುತ್ತಾ ಜೀವನ ನಡೆಸುತ್ತಿದ್ದ ಅಪರ್ಣ ಜುಲೈ 11ರ ಗುರುವಾರ ರಾತ್ರಿ ಬಾರದ ಲೋಕಕ್ಕೆ ಪ್ರಯಾಣ ಬೆಳೆಸಿದ್ರು. ಕ್ಯಾನ್ಸರ್ ಕುರಿತಾಗಿ ಮ್ಯಾಂಗ್ಲೋರ್ ಇನ್ಸ್ಟಿಟ್ಯೂಟ್ ಆಫ್ ಆಂಕಾಲಜಿ ಹಾಸ್ಪಿಟಲ್ನ ಆಡಳಿತ ನಿರ್ದೇಶಕರಾದ ಡಾಕ್ಟರ್ ಸುರೇಶ್ ರಾವ್ ಈ ರೀತಿ ಹೇಳ್ತಾರೆ. ಜೀವನ ಶೈಲಿಯಲ್ಲಿ ಮತ್ತು ಈ ಹ್ಯಾಬಿಟ್ಸ್, ಪೊಲ್ಯೂಷನ್ ಮತ್ತು ರೆಡಾನ್ ಗ್ಯಾಸ್ ಅಂತ ಹೇಳ್ತೇವೆ, ನಮ್ಮ ಈ ಕನ್ಸ್ಟ್ರಕ್ಷನ್ ಮೆಟೀರಿಯಲಲ್ಲಿ ರೆಡಾನ್ ಅಂತ ಇರ್ತದೆ, ಅದರಿಂದ ಶ್ವಾಸಕೋಶದ ಕ್ಯಾನ್ಸರ್ ಇರ್ತದೆ. ಈಗ ಒಂದು ಮಾತು ನಾನು ಶ್ವಾಸಕೋಶದ ಕ್ಯಾನ್ಸರ್ ಬಗ್ಗೆ ಕೂಡ ಮಾತಾಡ್ತೇನೆ. ಈಗ ಕ್ಯಾನ್ಸರಲ್ಲಿ ನೀವು ಫಸ್ಟ್ ಸ್ಟೇಜ್ ಅಥವಾ ಸೆಕೆಂಡ್ ಸ್ಟೇಜಲ್ಲಿ ಪತ್ತೆ ಹಚ್ಚಿದರೆ 90% ಕ್ಯಾನ್ಸರನ್ನು ಗುಣಪಡಿಸ್ಬೋದು. ಆದರೆ 3rd ಅಥವಾ 4th ಸ್ಟೇಜಲ್ಲಿ ಬಂದರೆ ಗುಣಪಡಿಸುವ ಚಾನ್ಸಸ್ ತುಂಬ ಕಡಿಮೆ. 4th ಸ್ಟೇಜಲ್ಲಿ ಬಂದರೆ 5%ಗಿಂತ ಜಾಸ್ತಿ ನಮಗೆ ಗುಣಪಡಿಸಲಿಕ್ಕೆ ಆಗೋದಿಲ್ಲ. 2 ವರ್ಷ 1 ವರ್ಷ ಹಾಗೆ ಬದುಕ್ತಾರೆ ಅಷ್ಟೇ. ಈಗ ಶ್ವಾಸಕೋಶದ ಕ್ಯಾನ್ಸರ್ ನಾವೊಂದು ದೊಡ್ಡ ಪ್ರಮಾಣದಲ್ಲಿ ಬೆಳೆಯುವಂಥ ಕ್ಯಾನ್ಸರ್, 80% 90% ಅದು ಸ್ಮೋಕಿಂಗಿಂದ ಬರುವಂಥ ಕ್ಯಾನ್ಸರ್. ಈಗ ನೀವು ಯಾವ ಪೇಷಂಟ್ ನಾವು ಶ್ವಾಸಕೋಶದ ಕ್ಯಾನ್ಸರ್ ನೋಡಿದರೆ ಅವ್ರ ಹತ್ರ ಕೇಳಿದರೆ ಹ್ಯಾಬಿಟ್ಸ್ ಏನಂದರೆ ಸ್ಮೋಕಿಂಗ್ ಅಂತ ಇರುತ್ತೆ. ಆದರೆ ಒಂದು 10-20% ಸ್ಮೋಕಿಂಗ್ ಇಲ್ಲದೆ ಬರುವಂಥ ಕ್ಯಾನ್ಸರ್ ಕೂಡ ಇದೆ. ಕೆಲವು ಸರ್ತಿ ಹೆಂಗಸರಲ್ಲಿ ಕ್ಯಾನ್ಸರ್ ಬರ್ತದೆ, 40 ವರ್ಷ 45 ವರ್ಷದಲ್ಲಿ ಈ ಶ್ವಾಸಕೋಶದ ಕ್ಯಾನ್ಸರ್ ಬರುತ್ತೆ. ಎಡಿನೋಕಾರ್ಸಿನೋಮಾ ಅಂತ ಹೇಳೋದು ನಾವು. ಯೂಶ್ವಲಿ ಅವರು ಸ್ಮೋಕಿಂಗಲ್ಲಿ ಇರುವುದಿಲ್ಲ, ಅವರಿಗೆ ಹ್ಯಾಬಿಟ್ಸ್ ಯಾವುದೂ ಇರುವುದಿಲ್ಲ, ಆದರೂ ಅವ್ರಿಗೆ ಕ್ಯಾನ್ಸರ್ ಬರುತ್ತೆ. ಯಾಕೆ ಕಾರಣ ಅಂತ ಹೇಳಿದರೆ ಅವ್ರಿಗೆ ಕೂಡ ರೆಡಾನ್ ಎಕ್ಸ್ಪೋಜರ್ ಇರ್ಬೋದು, ಪೊಲ್ಯೂಷನ್ ಎಕ್ಸ್ಪೋಜರ್ ಇರ್ಬೋದು, ಅಥವಾ ಜೆನೆಟಿಕ್ ಡಿಫೆಕ್ಟ್ ಇರ್ಬೋದು. ಯಾವ ಕಾರಣಕ್ಕೂ ಜೆನೆಟಿಕ್ ಡಿಫೆಕ್ಟ್ ಇದ್ದರೆ 20-30 ವರ್ಷ ಆದಮೇಲೆ ಕ್ಯಾನ್ಸರ್ ಬರೋ ಒಂದು ಸಾಧ್ಯತೆ ಇರ್ತದೆ. ಈ ಶ್ವಾಸಕೋಶದ ಕ್ಯಾನ್ಸರ್ ಹೆಂಗಸರಲ್ಲಿ ಅದೇ ಬರುವಂಥದ್ದು, ಯಾವ ಹ್ಯಾಬಿಟ್ ಇಲ್ಲದೆ ಬರುವಂಥದ್ದಕ್ಕೆ ಅದು ಮ್ಯೂಟೇಷನ್ ಡ್ಯಾಮೇಜ್ ಆಗಿರ್ಬೋದು. ಅದು 3-4 ಒಂದು ಮ್ಯೂಟೇಷನ್ ಇರುತ್ತೆ ಲಂಗ್ ಕ್ಯಾನ್ಸರಲ್ಲಿ, ಎಡಿನೋಕಾರ್ಸಿನೋಮಾ ಅಂತ ನಾವು ಹೇಳುವಂಥದ್ದು. ಅದು EGFR ಮ್ಯೂಟೇಷನ್ ಇರಲಿ, ರಾಸ್ ಮ್ಯೂಟೇಷನ್ ಇರಲಿ, ಮತ್ತು BRCA1 BRCA2 ಮ್ಯೂಟೇಷನ್ ಇರಲಿ. ಯೂಶ್ವಲಿ BRCA ಅದು ಸ್ತನದಲ್ಲಿರುವಂಥದ್ದು, ಶ್ವಾಸಕೋಶದಲ್ಲಿ ಕೂಡ ಇರ್ಬೋದು. ಸೊ ಹೀಗಿರುವಾಗ ಕ್ಯಾನ್ಸರ್, ಶ್ವಾಸಕೋಶದ ಕ್ಯಾನ್ಸರ್ ನಮಗೆ ಫಸ್ಟ್ ಸ್ಟೇಜಲ್ಲಿ ಪತ್ತೆ ಹಚ್ಚಲಿಕ್ಕೆ ತುಂಬ ಕಷ್ಟ. ಯಾಕಂದರೆ ಒಂದು ಕೆಮ್ಮು ಬಂದ ಕೂಡಲೇ ಅದು 3rd ಸ್ಟೇಜ್ ಅಥವಾ 4th ಸ್ಟೇಜಲ್ಲಿ ಇರುತ್ತೆ. ಯಾಕಂದರೆ ಶ್ವಾಸಕೋಶ ಒಂದು ದೊಡ್ಡ ಒಂದು ಆರ್ಗನ್ ನಮ್ಮ ಬಾಡಿಯಲ್ಲಿ, ಚಿಕ್ಕದಿದ್ದರೆ ನಮ್ಗೆ ಗೊತ್ತಾಗೋದಿಲ್ಲ. ಮತ್ತು ಎಲ್ಲರಿಗೆ CT ಸ್ಕ್ಯಾನ್ ಎಕ್ಸ್ರೇ ಮಾಡುವಂಥದ್ದು ಅದು ಪ್ರಯೋಜನ ಆಗೋದಿಲ್ಲ. ಹಾಗೆ ಶ್ವಾಸಕೋಶದ ಕ್ಯಾನ್ಸರ್ ಈಗಲ್ಲ, 30-40 ವರ್ಷದಿಂದ ಈ ಕ್ಯಾನ್ಸರ್ ಈಗ ಪ್ರಮಾಣದಲ್ಲಿ ಬೆಳೆಯೋದನ್ನು ನಾವು ನೋಡಿದ್ರಿಂದ ಈ ಫಸ್ಟ್ ಸ್ಟೇಜಲ್ಲಿ ಶ್ವಾಸಕೋಶ ಕ್ಯಾನ್ಸರ್ ಗೊತ್ತಾಗೋದು ತುಂಬ ಕಷ್ಟ. ಬರೀ ರ್ಯಾರ್ ಅದು ಗೊತ್ತಾಗೋದು ಫಸ್ಟ್ ಸ್ಟೇಜಲ್ಲಿ. ಯಾಕಂದರೆ ಬೇರೆ ಯಾವುದಾದ್ರೂ ನಾವು ಎಕ್ಸ್ರೇ ಮಾಡಿದರೆ, ಬೇರೆ ಯಾವುದೋ ಕಾರಣದಿಂದ ಎಕ್ಸ್ರೇ ಮಾಡಿದರೆ ಕೆಲವು ಸರ್ತಿ ನಮಗೆ ಬೈ ಚಾನ್ಸ್ ನಮಗೆ ಫಸ್ಟ್ ಸ್ಟೇಜಲ್ಲಿ ಸಿಗ್ಬೋದು. ಇಲ್ಲದೆ ಯಾವತ್ತೂ ಶ್ವಾಸಕೋಶದ ಕ್ಯಾನ್ಸರ್ ಇಡೀ ಜಗತ್ತಲ್ಲಿ, ನಮ್ಮಲ್ಲಿ ಇಂಡಿಯಾದಲ್ಲಿ ಮಾತ್ರ ಅಲ್ಲ, ಅಮೇರಿಕಾದಲ್ಲಿರಲಿ, ಯಾವ ಪಾಶ್ಚಾತ್ಯ ದೇಶದಲ್ಲಿರಲಿ ಈ ಕ್ಯಾನ್ಸರನ್ನು ಫಸ್ಟ್ ಸ್ಟೇಜಲ್ಲಿ ನಮಗೆ ಕಂಡು ಹುಡುಕ್ಲಿಕ್ಕೆ ಆಗೋದಿಲ್ಲ. ಬ್ಲಡ್ ಟೆಸ್ಟಲ್ಲಿ ಈ ಕ್ಯಾನ್ಸರ್ ಗೊತ್ತಾಗ್ತದ, ಜೆನೆಟಿಕ್ ಡ್ಯಾಮೇಜ್ ಉಂಟಾ ಅಂಥೇಳಿ ಗೊತ್ತಾಗ್ತದ ಅಂಥೇಳಿ ಕೆಲವರು ಕೇಳ್ತಾರೆ. ಈ ಶ್ವಾಸಕೋಶದ ಕ್ಯಾನ್ಸರಲ್ಲಿ ಅದು ಕೂಡ ನಮ್ಗೆ ಗೊತ್ತಾಗೋದಿಲ್ಲ. ಅಂದರೆ ಈ ಜೆನೆಟಿಕ್ ಡ್ಯಾಮೇಜ್ ಕ್ಯಾನ್ಸರ್ ಸೆಲ್ಲಲ್ಲಿ ಮಾತ್ರ ಇರುತ್ತೆ ವಿನ ನಮ್ಮ ನಾರ್ಮಲ್ ಸೆಲ್ಲಲ್ಲಿ ಇರೋದಿಲ್ಲ. ಆದರೆ ಈ BRCA2 ಅಂಥೇಳಿ ಉಂಟು, ಸ್ತನ ಕ್ಯಾನ್ಸರಲ್ಲಿ ಇರುವಂಥದ್ದು, ಅದು ನಮ್ಮ ಲಂಗ್ ಕ್ಯಾನ್ಸರಲ್ಲಿ ಕೂಡ ಬರ್ತದೆ. ಅದು ನಮ್ಮ ನಾರ್ಮಲ್ ಸೆಲ್ಲಲ್ಲಿ ಕೂಡ ಇರುತ್ತೆ. ಸೊ ನಾರ್ಮಲ್ ಸೆಲ್, ಈಗ ಸ್ತನದ ಕ್ಯಾನ್ಸರಿಗೆ ನಾವು ಜೆನೆಟಿಕ್ ಟೆಸ್ಟ್ ಮಾಡಿ ನೋಡ್ಬೋದು. ತುಂಬ ಜೆನೆಟಿಕ್ ಟೆಸ್ಟ್ ಈಗ ಇದೆ, ಸ್ತನದ ಕ್ಯಾನ್ಸರ್ ಇರಲಿ, ಅಂಡಾಂಶದ ಕ್ಯಾನ್ಸರ್ ಇರಲಿ, ಅದಕ್ಕೆ ನಾವು ಬ್ಲಡ್ ಟೆಸ್ಟ್ ಮಾಡಿ
ಅವರಿಗೆ ಜೆನೆಟಿಕ್ ಡ್ಯಾಮೇಜ್ ಇದೆಯಾ ನೋಡ್ಬೋದು. ಎಲ್ರಿಗೂ ಇರೋದಿಲ್ಲ, ಇದ್ದವರಿಗೆ ಕ್ಯಾನ್ಸರ್ ಬರುವ ಚಾನ್ಸಸ್ ಜಾಸ್ತಿ ಇರುತ್ತೆ. ಆ ಜೆನೆಟಿಕ್ ಡ್ಯಾಮೇಜ್ ಇಲ್ಲ ಅಂತ ಹೇಳಿದ ಕೂಡಲೇ ಕ್ಯಾನ್ಸರ್ ಬರೋದಿಲ್ಲ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಸೊ ಯಾಕಂದರೆ ಅದು ಜೆನೆಟಿಕಲಿ 10% ಮಾತ್ರ ಬರೋದು. ಹಾಗಿರುವಾಗ 90% ಈಗ ಶ್ವಾಸಕೋಶದ ಕ್ಯಾನ್ಸರಿಗೆ ನಮಗೆ ಅದು ಯೂಶ್ವಲಿ ಫಸ್ಟ್ ಸ್ಟೇಜಲ್ಲಿ ಸಿಗೋದಿಲ್ಲ, ಯೂಶ್ವಲಿ 3rd ಅಥವಾ 4th ಸ್ಟೇಜಲ್ಲಿ ಬರೋದು. ಯಾಕಂದರೆ ಕೆಮ್ಮಿಲ್ಲದೆ ಯಾರು ಡಾಕ್ಟ್ರ್ ಹತ್ರ ಹೋಗೋದಿಲ್ಲ. ಕೆಮ್ಮು ಬರುತ್ತೆ ಅಥವಾ ನಮ್ಮ ಸ್ಪೂಟಮ್ ಅಂದರೆ ಕಫದಲ್ಲಿ ರಕ್ತ ಬರ್ಬೋದು, ನಡೆಯುವಾಗ ಸ್ವಲ್ಪ ದಮ್ ಬರ್ಬೋದು, ಸ್ವಲ್ಪ ಎದೆ ನೋವು ಇರ್ಬೋದು. ಇದೆಲ್ಲ ನಮ್ಮ ಸಂಕೇತಗಳು ಕ್ಯಾನ್ಸರಿಗೆ, ಶ್ವಾಸಕೋಶದ್ದು. ಆದರೂ ನಿಮಗೆ ಕೆಮ್ಮು ಬರುವಾಗಲೇ ಅದು ಲೇಟಾಗಿರ್ತದೆ, ನೋವು ಇರುವಾಗ ಲೇಟಾಗಿರುತ್ತೆ. ಸೊ ಎಲ್ಲರಿಗೆ ನಮಗೆ ಸ್ಕ್ಯಾನ್ ಮಾಡಿ ಫಸ್ಟ್ ಅಥವಾ ಸೆಕೆಂಡ್ ಸ್ಟೇಜಲ್ಲಿ ಗೊತ್ತಾಗೋದಿಲ್ಲ. ಅದೇ ರೀತಿಯಲ್ಲಿ ಈಗ ಬಾಯಲ್ಲೆಲ್ಲ ಕ್ಯಾನ್ಸರ್ ಬಂದರೆ ಫಸ್ಟ್ ಸ್ಟೇಜೆಲ್ಲ ಗೊತ್ತಾಗ್ತದೆ, ಯಾಕಂದ್ರೆ ನಮ್ಗೆ ಕಾಣ್ತದೆ. ನಾಲಿಗೆ ಹೊರಗೆ ಹಾಕುವಾಗ ಒಂದು ಹುಣ್ಣಿದ್ರೆ ಅಥವಾ ನಮಗೆ ಊಟ ಮಾಡುವಾಗ ನಾಲಿಗೆಯಲ್ಲಿ ಉರಿ ಬರುವುದು ನೋಡುವಾಗ ಮಿರರಲ್ಲಿ ನೋಡಿದರೆ ಒಂದು ಗಾಯ ಕಾಣ್ತದೆ. ಅದು 2 ವಾರದಲ್ಲಿ ಗುಣ ಆಗೋದಿದ್ದರೆ ಒಂದು ಕ್ಯಾನ್ಸರ್ ಇರ್ಬೋದು ಅಂತೇಳಿ ನಮಗೆ ಒಂದು ಸಂದೇಹ ಅಥವಾ ಡೌಟ್ ಇರ್ತದೆ. ಅದನ್ನು ನಾವು ಬಯಾಪ್ಸಿ ಮಾಡಿದರೆ ನಮಗೆ ಕನ್ಫರ್ಮ್ ಆಗ್ತದೆ. ಆದರೆ ಶ್ವಾಸಕೋಶದಲ್ಲಿರಲಿ ಅಥವಾ ಮೆದುಳಲ್ಲಿರಲಿ ಗೊತ್ತಾಗೋದಿಲ್ಲ, ಬಂದ ಮೇಲೆ ಅದು ಗೊತ್ತಾಗೋದು ಮತ್ತು ಸ್ಟೇಜ್ ಲೇಟ್ ಆಗಿರುತ್ತೆ. ತುಂಬ ಇದರ ಬಗ್ಗೆ ರಿಸರ್ಚ್ ಆಗ್ತಾ ಉಂಟು ನಮಗೆ. ಅಂದರೆ ಬ್ಲಡ್ ಟೆಸ್ಟ್ ಮಾಡಿ ಕ್ಯಾನ್ಸರ್ ಜೆನೆಟಿಕ್ ಡ್ಯಾಮೇಜ್ ಇದ್ದಲ್ಲಿ ನಮಗೆ ಹುಡುಕ್ಬೋದಾ ಅಂಥೇಳಿ. ಸೊ ಈ ಶ್ವಾಸಕೋಶದ ಕ್ಯಾನ್ಸರಲ್ಲಿ ಹೆಂಗಸರಲ್ಲಿ ಬರುವಂಥದ್ದು ಸ್ಮೋಕಿಂಗ್ ಇಲ್ಲದೆ ಒಂದು ಬರುವಂಥದ್ದು 35 ವರ್ಷ 40 ವರ್ಷದಲ್ಲಿ ಬರುತ್ತೆ. ಸೊ ಇದು ಎಡಿನೋಕಾರ್ಸಿನೋಮ. ಇದಕ್ಕೆ ಕೆಲವು ಜೆನೆಟಿಕ್ ಡ್ಯಾಮೇಜ್ ಇದ್ದರೆ ಅದಕ್ಕೆ ತಕ್ಕ ಚಿಕಿತ್ಸೆ ಇದೆ. ಆದರೆ ಗುಣಮುಖ ಆಗೋದು ತುಂಬ ಕಷ್ಟ. 2 ವರ್ಷದಿಂದ 4 ವರ್ಷ ಬದುಕ್ತಾರೆ ಈ ಕ್ಯಾನ್ಸರ್. ಯಾಕಂದರೆ ಡಯಾಗ್ನೋಸ್ ಆಗುವಾಗಲೇ 3rd ಸ್ಟೇಜ್ ಅಥವಾ 4th ಇರುತ್ತೆ. ಫಸ್ಟ್ ಅಥವಾ ಸೆಕೆಂಡ್ ಸ್ಟೇಜ್ ಶ್ವಾಸಕೋಶದ ಕ್ಯಾನ್ಸರ್ ಕೂಡ ನಮಗೆ ಪತ್ತೆ ಹಚ್ಚಿದರೆ 85% 90% ಗುಣಪಡಿಸ್ಬೋದು. ಈಗ ಕ್ಯಾನ್ಸರ್ ಬರದಾಗಿದ್ದೆ ನಾವು ಇದು ಪ್ರಿವೆನ್ಷನ್ ಅಂತ ಹೇಳೋದು. ಕ್ಯಾನ್ಸರ್ ಬಾರದೆ ನಾವು ಏನಾದರೂ ಪ್ರಿಕಾಷನ್ ತಗೊಳ್ಬೋದಾ ಅಂಥೇಳಿ. ಇದೆಲ್ಲ ನಾವು ಕ್ಯಾನ್ಸರಿಗೆ ಕಾರಣ ಏನಂತೇಳಿ ಗೊತ್ತಿದ್ದರೆ ಬಾರದೆ ನಾವು ಏನು ಮಾಡ್ಬೋದು ಅಂಥೇಳಿ ನಾವು ಹೇಳ್ಬೋದು. ಮೇಯ್ನ್ ನಮ್ಮ ಹ್ಯಾಬಿಟ್ಸ್, ಒಂದು ಟೊಬ್ಯಾಕೊ ಸೇವನೆ ಮಾಡೋದು, ಆಲ್ಕೋಹಾಲ್ ತಗೊಳ್ಳೋದು ಜಾಸ್ತಿ, ಮತ್ತು ನಮ್ಮ ಕೊಬ್ಬುತನ ಫ್ಯಾಟ್, ಮತ್ತು ಪೊಲ್ಯೂಷನಿಗೆ ಎಕ್ಸ್ಪೋಜರ್. ಅಂದರೆ ನಮ್ಮ ಹೊರಗಡೆ ಪೊಲ್ಯೂಷನ್ ಇದ್ದರೆ ಒಳ್ಳೆಯದಲ್ಲ. ಕಾಂಕ್ರೀಟ್ ಬಿಲ್ಡಿಂಗ್ಗಳಿಂದ ರೆಡಾನ್ ಬರ್ತದೆ, ಅದು ಒಳ್ಳೆಯದಲ್ಲ. ಸೊ ಮತ್ತು ನಮ್ಮ ಈ ಅಗ್ರಿಕಲ್ಚರ್ ಪ್ರಾಡಕ್ಟ್, ನಮ್ಮ ರೈಸ್ ಇರಲಿ, ನಾವು ಸೇವನೆ ಮಾಡೋದು ಫ್ರೂಟ್ಸ್ ಇರಲಿ, ವೆಜಿಟೇಬಲ್ ಇರಲಿ, ಅದರಲ್ಲಿ ಕೆಮಿಕಲ್ಸ್ ಇರಬಾರ್ದು. ಯೂಶ್ವಲಿ ನಮ್ಮಲ್ಲಿ ನೋಡಿದರೆ ಅದು ಕೆಮಿಕಲ್ಸ್ ಕನ್ಸಂಪ್ಷನ್ಗಿಂತ 1000 ಪಟ್ಟು ಜಾಸ್ತಿ ಕಾರ್ಸಿನೋಜನ್ ಇರುತ್ತೆ ಯಾವುದ್ರಲ್ಲಿ ನೋಡಿದರು. ಸೊ ಅದು ನಾವು ಕೇರ್ಫುಲ್ ಇರಬೇಕು, ವಾಶ್ ಮಾಡಬೇಕು ತುಂಬ ಸರ್ತಿ. ಅದೇ ನಮ್ಮಿಂದ ಮಾಡಲಿಕ್ಕಾಗ್ತದೆ. ಮತ್ತು ನಾವು ನಮ್ಮ ಕಂಟ್ರೋಲ್ ಇರುವಂಥದ್ದು ನಮ್ಮ ಹ್ಯಾಬಿಟ್ಸ್. ಸ್ಮೋಕಿಂಗ್ ಇರಲಿ, ಕೊಬ್ಬು ತಿನ್ನರಲಿ, ಒಳ್ಳೆ ಎಕ್ಸಸೈಸ್ ಮಾಡಬೇಕು, ವೆಜಿಟೇಬಲ್ ಮತ್ತು ಫ್ರೂಟ್ಸ್ ತಿನ್ನಬೇಕು ಒಳ್ಳೆಯದು. ಮತ್ತು ಇದು ಫುಡ್ಡಲ್ಲಿ ನಾವು ಒಳ್ಳೆ ಲೀನ್ ಮೀಟ್ ಅಂತ ಹೇಳ್ತೇವೆ, ಚಿಕನ್ ಮತ್ತು ಫಿಶ್, ಎಗ್ ಈಗ ತಗೊಳ್ಬೋದು. ರೆಡ್ ಮೀಟ್ ಹೇಳ್ತೇವೆ, ಪೋರ್ಕ್ ಇರಲಿ, ಬೀಫ್ ಇರಲಿ, ಮಟನ್ ಇರಲಿ ಕಮ್ಮಿ ತಿನ್ನಬೇಕು. ಅದರಿಂದ ಕರಳು ಕ್ಯಾನ್ಸರ್ ಎಲ್ಲ, ದೊಡ್ಡ ಕರಳಿನ ಕ್ಯಾನ್ಸರ್ ಬರ್ತದೆ. ಮತ್ತು ಫ್ರೋಝನ್ ಫುಡ್ಸ್ ಜಾಸ್ತಿ ತಿನ್ನಬಾರ್ದು. ಅಪರೂಪ ತಿಂದರೆ ಅದು ಓಕೆ, ಬಟ್ ರೆಗ್ಯುಲರ್ ತಿನ್ನುವಂಥದ್ದು ಈಗ ನಾವು ನೋಡ್ತಾ ಇರ್ತೇವೆ. ಅದನ್ನು ನಾವು ಫ್ರೋಝನ್ ಫುಡ್ಸ್ ತಿಂದರೆ ಡೆಫಿನೆಟ್ಲಿ ಒಂದು 10-15 ವರ್ಷ ತಿಂದರೆ ದೊಡ್ಡ ಕರಳು ಕ್ಯಾನ್ಸರ್ ಅಥವಾ ಲಿವರಲ್ಲಿ ಅಲ್ಲಿ ಏನಾದರೂ ತೊಂದರೆಗಳು ಬರ್ತವೆ. 2013ರಲ್ಲಿ ಬಿಗ್ ಬಾಸ್ ಕನ್ನಡದ ಮೊದಲ ಸೀಸನ್ ಸ್ಪರ್ಧಿಯಾಗಿದ್ದ ಅಪರ್ಣ 2015ರಲ್ಲಿ ಮಜಾ ಟಾಕೀಸ್ ಕಾರ್ಯಕ್ರಮದ ಮೂಲಕ ಕನ್ನಡಿಗರ ಮನಗೆದ್ದರು. ವೇದಿಕೆಗಳಲ್ಲಿ ಮನೋಜ್ಞ ನಿರೂಪಣೆ ಮೂಲಕ ಮನೆ ಮಾತಾಗಿ 80 ಮತ್ತು 90ರ ದಶಕಗಳಲ್ಲಿ ಕನ್ನಡ ಕಿರುತೆರೆ ನಿರೂಪಕಿಯಾಗಿ ಜನಪ್ರಿಯತೆ ಗಳಿಸಿದರು. 90ರ ದಶಕದಲ್ಲಿ ಚಂದನ ವಾಹಿನಿಯಲ್ಲಿ ಮೂಡಿಬಂದ ಹಲವು ಕಾರ್ಯಕ್ರಮಗಳ ನಿರೂಪಣೆ, ವಿವಿಧ ಭಾರತೀಯ ರೇಡಿಯೋ ಜಾಕಿಯಾಗಿ ಕೂಡ ಕಾರ್ಯನಿರ್ವಹಿಸಿದ್ರು. ಸರಕಾರಿ ಕಾರ್ಯಕ್ರಮದ ಬಹುಪಾಲು ನಿರೂಪಣೆಯನ್ನ ಅಪರ್ಣನೆ ಮಾಡ್ತಾ ಇದ್ರು. ಬೆಂಗಳೂರಿನ ನಮ್ಮ ಮೆಟ್ರೋದಲ್ಲಿ ಮುದ್ರಿತ ಆಡಿಯೋ ಮೂಲಕ ಪ್ರಯಾಣಿಕರಿಗೆ ಸಂದೇಶ ನೀಡುವ, ಪ್ರಯಾಣಿಕರು ಹತ್ತುವ ಮತ್ತು ಇಳಿಯುವ ಸೂಚನೆಗೆ ಧ್ವನಿಯನ್ನು ಇಂದಿಗೂ ನಾವು ಕೇಳಬಹುದು. ಎಂಐಒ ಹಾಸ್ಪಿಟಲ್ನ ಆಡಳಿತ ನಿರ್ದೇಶಕರಾದ ಡಾಕ್ಟರ್ ಸುರೇಶ್ ರಾವ್ ನಮ್ಮ ಜೀವನ ಶೈಲಿಯಿಂದ ಕ್ಯಾನ್ಸರ್ ರೋಗವನ್ನು ಯಾವ ರೀತಿ ತಡೆಗಟ್ಟಬಹುದು ಎನ್ನುವ ಕಿವಿ ಮಾತನ್ನ ವೀಕ್ಷಕರಿಗೆ ನೀಡಿದ್ದಾರೆ. ಜನರಿಗೆ ಕ್ಯಾನ್ಸರ್ ಅಂತ ಡಯಾಗ್ನೋಸ್ ಆದ ಕೂಡಲೇ ಅಥವಾ ಅವ್ರಿಗೆ ಗೊತ್ತಿರುತ್ತೆ ಕೆಲವು ಸರ್ತಿ ಕ್ಯಾನ್ಸರ್ ಇರ್ಬೋದು ಅಂತೇಳಿ, ಆದರೆ ಅವ್ರಿಗೆ ಭಯ ಇರ್ತದೆ. ಯಾಕಂದರೆ ಕ್ಯಾನ್ಸರ್ ಅಂದರೆ ಸಾವನ್ನು ಅಪ್ಕೊಳ್ತಾರೆ ಅಥವಾ ಖರ್ಚು ಜಾಸ್ತಿ ಆಗ್ತದೆ, ಹೀಗೆ ಒಂದು ಭಯ. ಯಾಕಂದರೆ ಅದು ಗೊತ್ತಿದ್ದರೂ ಕೆಲವರದಲ್ಲಿ ಸ್ತನದಲ್ಲಿ 5 ಸೆಂಟಿಮೀಟರ್ ಗೆಡ್ಡೆ ಹಿಡ್ಕೊಂಡು ಕೂಡ ಇಲ್ಲಿ ಬರೋದಿಲ್ಲ. ಸೊ ಅಷ್ಟು ದೊಡ್ಡದಿರುವಾಗ ಬರುವಂಥದ್ದು. ಯಾಕಂತ ಕೇಳಿದರೆ ಅವರಿಗೆ ಹೆದರಿಕೆ ಆಗಿದೆ, ಏನು ಬದುಕ್ತಾರಾ ಏನಂಥೇಳಿ. ಸೊ ಹೀಗಿರುವಾಗ ನಮಗೆ ಅದೊಂದು ಭಯ ಇರ್ಬೋದು. ಯಾಕಂದರೆ ಕ್ಯಾನ್ಸರ್ ಒಬ್ಬರಿಂದ ಇನ್ನೊಬ್ಬರಿಗೆ ಹರಡೋದಿಲ್ಲ.
ಇನ್ನೊಂದು ಫಸ್ಟ್ ಮತ್ತು ಸೆಕೆಂಡ್ ಸ್ಟೇಜಲ್ಲಿ ಬಂದರೆ 90% ಗುಣ ಆಗ್ತದೆ. ಮತ್ತು ಇನ್ನೊಂದು ಖರ್ಚಿನ ಬಗ್ಗೆ, ನೀವು ಫಸ್ಟ್ ಮತ್ತು ಸೆಕೆಂಡ್ ಸ್ಟೇಜ್ ಯಾರಾದರೂ ಕ್ಯಾನ್ಸರ್ ಇದ್ದರೆ ಬಂದರೆ ಅವ್ರಿಗೆ ಖರ್ಚು ವೆಚ್ಚ ತುಂಬ ಕಡಿಮೆ. ಯಾಕಂದರೆ ಯೂಶ್ವಲ್ ನಮ್ಮ ಕ್ಯಾನ್ಸರಲ್ಲಿ 3 ಥರದ ಟ್ರೀಟ್ಮೆಂಟ್ ಇದೆ. ಒಂದು ಸರ್ಜರಿ, ಒಂದು ರೇಡಿಯೇಷನ್, ಮತ್ತು ಒಂದು ಕೀಮೊಥೆರಪಿ, ಮತ್ತು ಒಂದು ಟಾರ್ಗೆಟೆಡ್ ಥೆರಪಿ ಇದೆ, ಮತ್ತು ಇಮ್ಯುನೊಥೆರಪಿ ಇದೆ. ಈ ಫಸ್ಟ್ ಸೆಕೆಂಡ್ ಸ್ಟೇಜ್ ಕ್ಯಾನ್ಸರಲ್ಲಿ ಖಾಲಿ ಆಪ್ರೇಷನ್ ಅಥವಾ ಸರ್ಜರಿ ಅಥವಾ ಕೀಮೊಥೆರಪಿ 3ರಲ್ಲಿ ಯಾವುದಾದ್ರೂ ಒಂದು ಕೊಟ್ಟರೆ ಸಾಕು, ಗುಣ ಆಗ್ತಾರೆ. ಈ ಥರ್ಡ್ ಸ್ಟೇಜ್ ಹೋದ್ಕೊಳ್ಳೆ ಎಲ್ಲ 3 ಕೊಡಬೇಕು, ಫೋರ್ತ್ ಸ್ಟೇಜ್ ಎಲ್ಲ ಹೋದ್ಕೊಳ್ಳೆ ಎಲ್ಲ ಕೊಡಬೇಕು, ಕೋಟಿಗಟ್ಟಲೆ ಖರ್ಚು ಮಾಡ್ಬೋದು. ಸೊ ಫಸ್ಟ್ ಸ್ಟೇಜ್ ಮತ್ತು ಸೆಕೆಂಡ್ ಸ್ಟೇಜಲ್ಲಿ ಖರ್ಚು ಕಡಿಮೆ ಮತ್ತು ಗುಣ ಆಗುವ ಚಾನ್ಸಸ್ ಶೇಕಡ 85%ಇಂದ 90%. ಇನ್ನೊಂದು ಏನಂದರೆ ನಮ್ಮದು ಈ ಭಾರತ ಸರ್ಕಾರದ ಮತ್ತು ಕರ್ನಾಟಕ ಸರ್ಕಾರದ ಸ್ಕೀಮ್ ಇದೆ, BPL ಕಾರ್ಡ್ ಹೊಂದಿದ್ದವರಿಗೆ ಆಯುಷ್ಮಾನ್ ಸ್ಕೀಮ್. ಅದರಲ್ಲಿ ನಿಮಗೆ ಅದು ಎಲ್ಲರಿಗೆ ಸರ್ಜರಿ, ರೇಡಿಯೇಷನ್, ಕಿಮೊಥೆರಪಿ, ಊಟ ಎಲ್ಲ ಒಳ್ಳೆಯ ರೀತಿಯಲ್ಲಿ ಒಂದು ಫ್ರೀ ಸಿಗುವಂಥ ಒಂದು ವ್ಯವಸ್ಥೆ ಇದೆ. ಅದನ್ನು ಉಪಯೋಗ ಮಾಡಿದರೆ ಅದು ಒಳ್ಳೆಯದು. ಯಾಕಂದರೆ ಫಸ್ಟ್ ಸ್ಟೇಜಲ್ಲೇ ಗುಣ ಆಗಿ ಹೋಗ್ಬೋದು ಅವ್ರ ಮನೆಗೆ, ಮತ್ತು ಅವರವರ ಕೆಲಸ ಮಾಡ್ಬೋದು. ನಾವು ನಮ್ಮ MIO ಕ್ಯಾನ್ಸರ್ ಹಾಸ್ಪಿಟ್ಲಲ್ಲಿ 40,000ಕ್ಕಿಂತ ಜಾಸ್ತಿ ರೋಗಿಗಳನ್ನು ನಾವು ಚಿಕಿತ್ಸೆ ಮಾಡಿದ್ದೇವೆ. ಅದರಲ್ಲಿ 65% ರೋಗಿಗಳು ಕಂಪ್ಲೀಟ್ ಗುಣಮುಖ ಆಗಿದ್ದಾರೆ. ವರ್ಷಕ್ಕೊಂದು ಸರ್ತಿ ಬಂದು ಚೆಕಪ್ ಮಾಡ್ತಾ ಇರ್ತಾರೆ, 10 ವರ್ಷದಿಂದ ಬರ್ತಾ ಇದ್ದಾರೆ. ಸೊ ನಮಗೆ ಇಲ್ಲಿ ಕೂತ್ಕೊಂಡು ನೋಡುವಾಗ ಫಸ್ಟ್ ಮತ್ತು ಸೆಕೆಂಡ್ ಸ್ಟೇಜ್ ಬಂದವರಿಗೆ ನಿಜವಾಗಿ ಒಂದು ಒಳ್ಳೆಯ ಟ್ರೀಟ್ಮೆಂಟ್ ಇದೆ ಅಂತ ನಾನು ಹೇಳ್ಬೋದು. ಆದರೆ ಎಲ್ಲರಿಗೆ ಈ ಕ್ಯಾನ್ಸರ್ ಬಗ್ಗೆ ಅರಿವಿರಬೇಕು. ಏನಾದರೂ ಸಣ್ಣ ಸಿಮ್ಟಮ್ಸ್ 40-45 ವರ್ಷ ಆದ ಕೂಡಲೇ ಬೆನ್ನು ನೋವು ಇರಲಿ, ಗಂಟಲು ನೋವು ಇರಲಿ, ಮತ್ತು ಡೈಜೆಷನಲ್ಲಿ ಏನಾದರೂ ತೊಂದರೆ ಇರಲಿ, 45 ಇಯರ್ಸ್ ಆದ ಕೂಡಲೇ ಏನಾದರೂ ಸಿಮ್ಟಮ್ಸ್ 2 ವಾರದಿಂದ ಕಡಿಮೆಯಲ್ಲಿ ಗುಣ ಆಗದಿದ್ದರೆ ಪುನಃ ಬರ್ತದೆ ಅಂತ ಹೇಳಿದರೆ ನೀವು ಕ್ಯಾನ್ಸರ್ ಇದೆ ಅಂಥೇಳಿ ಚೆಕ್ ಮಾಡಬೇಕು. ಕ್ಯಾನ್ಸರ್ ಇಲ್ಲದೇ ಇರ್ಬೋದು, ಆದರೆ ನೋಡುವಂಥದ್ದು ನಮ್ಮ ಕರ್ತವ್ಯ. ಯಾಕಂದರೆ ಯಾವ ತೊಂದರೆ ಇದ್ದರೂ 2 ವಾರದಲ್ಲಿ ಗುಣ ಆಗಬೇಕದು. ಗುಣ ಆಗದಿದ್ದರೆ ನೀವೇ ನಿಮಗೆ ಕುತೂಹಲ ಇರಬೇಕು, ಇದು ಕಾರಣ ಏಕೆ ಅಂತೇಳಿ. ನನಗೆ ಬೆನ್ನು ನೋವು ಯಾಕೆ ಬರೋದು, ಬೋನಲ್ಲಿ ತೊಂದರೆ ಉಂಟಾ, ಗರ್ಭಕೋಶದಲ್ಲಿ ತೊಂದರೆ ಉಂಟಾ, ಕರಳಲ್ಲಿ ತೊಂದರೆ ಉಂಟಾ, ಬೆನ್ನು ಅಂತೇಳಿ ಸುಮ್ಮನೆ ಕೂತ್ಕೊಳ್ಬಾರ್ದು. ಹಾಗೆ ಗಂಟಲು ನುಂಗುವಾಗ ನೋವು ಬಂತು, ಸುಮ್ಮನೆ ಕೂತ್ಕೊಳ್ಬಾರ್ದು, ನೋಡಬೇಕು. ಒಬ್ಬರು ಸ್ಮೋಕ್ ಮಾಡ್ತಾಯಿದ್ದಾರೆ, ಡ್ರಿಂಕ್ ಮಾಡ್ತಾಯಿದ್ದಾರೆ, ಅವರಿಗೆ ಗಂಟಲು ನೋವು ಬಂದರೆ ಅವರು ಸಂಶಯ ಪಡಬೇಕು ಕ್ಯಾನ್ಸರ್ ಇರ್ಬೋದಾ ಅಂತೇಳಿ. ಅದು ಫಸ್ಟ್ ಸ್ಟೇಜಲ್ಲಿ ಬಂದರೆ ಗುಣ ಮಾಡಿ ಹೋಗ್ಬೋದು ಅವರು. ಸೊ ನಮಗೆ ಒಂದು ಕುತೂಹಲ ಇರಬೇಕು. ಯಾಕಂದರೆ ನಮಗೆ ಬೇಗ ಬಂದರೆ, ಬೇಗ ಅದು ಡಯಾಗ್ನೋಸ್ ಆದರೆ ಗುಣ ಆಗುವ ಚಾನ್ಸಸ್ ತುಂಬ ಹೈ, 85ಇಂದ 90% ನಾನು ಹೇಳಿದಾಗೆ. ಸೊ ಎಲ್ಲರೂ ಈ ಕ್ಯಾನ್ಸರ್ ಬಗ್ಗೆ ಅರಿವು ಇಟ್ಕೊಳ್ಬೇಕು, ಅದ್ರ ಬಗ್ಗೆ ಓದಬೇಕು, ಅದ್ರ ಬಗ್ಗೆ ಫಸ್ಟ್ ಸಿಮ್ಟಮ್ಸ್ ಏನಂತೇಳಿ ಅವರು ಕಂಡು ಹುಡುಕಬೇಕು. ನಮಗೆ ಬರೋದಿಲ್ಲ, ಅದು ಇನ್ನೊಬ್ರಿಗೆ ಬಂದಿದೆ, ಹೀಗೆಲ್ಲ ಥಿಂಕ್ ಮಾಡಬಾರ್ದು. ಕ್ಯಾನ್ಸರ್ ಯಾರಿಗೂ ಬರ್ಬೋದು, ಆದರೆ ನಮಗೆ ಅದರ ಅರಿವಿದ್ದರೆ ನಾವು ಫಸ್ಟ್ ಅಥವಾ ಸೆಕೆಂಡ್ ಸ್ಟೇಜಲ್ಲಿ ಅದನ್ನು ಡಯಾಗ್ನೋಸ್ ಮಾಡಿದರೆ ಒಳ್ಳೆ ರೀತಿಯಲ್ಲಿ ಗುಣಮುಖ ಆಗಿ ಅವರ ಜೀವನವನ್ನು ಅವರು ಮುಂದುವರಿಸ್ಬೋದು. ಕಳೆದ 2 ವರ್ಷಗಳಿಂದ ಶ್ವಾಸಕೋಶದ ಕ್ಯಾನ್ಸರ್ ಹೋರಾಟದಲ್ಲಿ ಸೋತ ಅಪರ್ಣ ನೆನಪು ಮಾತ್ರ. ನಿರೂಪಣೆಗೆ ಗಾಂಭೀರ್ಯ ತಂದವರು ಅಪರ್ಣ ಮಾತ್ರ. ಕನ್ನಡದ ಸ್ಪಷ್ಟ ಉಚ್ಚಾರ, ನಿರೂಪಣೆ ವೇಳೆ ಕನ್ನಡ ಪದಗಳ ಬಳಕೆ, ಇವರ ನಿರೂಪಣೆ ಇಂದಿನ ಯುವ ನಿರೂಪಕರಿಗೂ ಒಂದು ಪಾಠ. ಕನ್ನಡ ನಾಡಿನ ಜನತೆಯ ಕಂಬನಿಯೊಂದಿಗೆ, ರಾಜ್ಯ ಸರ್ಕಾರದ ಗೌರವಗಳೊಂದಿಗೆ, ಕನ್ನಡ ಚಿತ್ರರಂಗ ಹಾಗೂ ರಾಜಕೀಯ ವ್ಯಕ್ತಿಗಳ ಸಂತಾಪದೊಂದಿಗೆ ಕಾಲನಲ್ಲಿ ವಿಲೀನವಾದ ಅಪರ್ಣನ ನೆನಪು ಮಾತ್ರ ಅಮರ.